ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 55 ಇದರಲ್ಲಿ ನಾವು ಸ್ಟೂಡೆಂಟ್ಸ್ ಡೇಟಾ ಎಂಟ್ರಿ ಫಾರ್ಮನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ಕ್ಲಾಸನ್ನು ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 56 ಇದರಲ್ಲಿ ನಾನು ನಂಬರ್ಸ್ಗಳನ್ನ ಯಾವ ರೀತಿಯಾಗಿ ರೋಮನ್ ಸಂಖ್ಯೆಗಳಾಗಿ ಕನ್ವರ್ಟ್ ಮಾಡ್ಕೋದು. ಓಕೆ, ಎಕ್ಸೆಲ್ದಲ್ಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಂಬರ್ಸ್ಗಳನ್ನು ರೋಮನ್ ಸಂಖ್ಯೆಗಳಾಗಿ ಪರಿವರ್ತನೆ ಮಾಡ್ಕೋಬೇಕು. ಅಪ್ಪರ್ ಕೇಸ್ ರೋಮನ್ ಸಂಖ್ಯೆ ಮಾಡ್ಕೋಬೋದು, ಲೋವರ್ ಕೇಸ್ ರೋಮನ್ ಸಂಖ್ಯೆಗಳಾಗಿ ಕೂಡ ಮಾಡ್ಕೋಬೋದು. ಸೊ ಅವುಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇವಾಗ ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಸೊ ಇವಾಗ ಎಕ್ಸೆಲನ್ನು ಓಪನ್ ಮಾಡಿದ ನಂತರ ನಾನು ಇಲ್ಲಿ ಏನು ಮಾಡಿದ್ದೀನಿ, ಒಂದು ಟೇಬಲ್ಸನ್ನು ರೆಡಿ ಮಾಡಿದ್ದೀನಿ. ಓಕೆ, ಟೇಬಲ್ಸನ್ನು ರೆಡಿ ಮಾಡಿದ್ದೀನಿ, ನಂಬರ್ಸ್ ಟು ರೋಮನ್. ಓಕೆ, ಮತ್ತು ಇಲ್ಲಿ ನಂಬರ್ಸ್ ಟೈಪ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಅಪ್ಪರ್ ಕೇಸ್ ರೋಮನ್ ಮತ್ತು ಇಲ್ಲಿ ಲೋವರ್ ಕೇಸ್ ರೋಮನ್. ಸೊ ಇಷ್ಟು ಯೂತ್ನೆಲ್ಲನೂ ಮಾಡಿ ನೋಡೋದಿದೆ. ಓಕೆ, ಸೊ ಆಗ ಈ ನಂಬರ್ಸನ್ನು ನಂಬರ್ 1 ಇದ್ದದ್ದು ಇಲ್ಲಿ ಅಪ್ಪರ್ ಕೇಸ್ ರೋಮನ್ದಲ್ಲಿ ಬರಬೇಕು, ರೋಮನ್ ಸಂಖ್ಯೆಯಾಗಿ ಇದು ಏನಾಗಬೇಕು, ಕನ್ವರ್ಟ್ ಆಗಬೇಕು. ಸೊ ಕನ್ವರ್ಟ್ ಆಗಬೇಕಾದ್ರೆ ಎಕ್ಸೆಲ್ದಲ್ಲಿ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ನಾವಿಲ್ಲಿ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಆ ಫಾರ್ಮುಲೆಯನ್ನು ಇವಾಗ ಯೂಸ್ ಮಾಡಿಕೊಂಡು ರೋಮನ್ ಸಂಖ್ಯೆಯಾಗಿ ಕನ್ವರ್ಟ್ ಮಾಡ್ಕೋಣ. ಫಸ್ಟ್ ನಾವು ಯಾವುದೇ ಫಾರ್ಮುಲಾ ಯೂಸ್ ಮಾಡ್ಕೋಬೇಕಾದ್ರೆ ಈಕ್ವಲ್ ಟು ಕೊಡಬೇಕು. ಫಸ್ಟ್ ಇಲ್ಲಿ ಈಕ್ವಲ್ ಟು ಕೊಟ್ಟ ನಂತರ ಇಲ್ಲಿ ರೋಮನ್ ಎಂದು ಟೈಪ್ ಮಾಡ್ಕೋಬೇಕು. ಓಕೆ, ರೋಮನ್ ಟೈಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆನೂ ರೋಮನ್ ಅಂತೇಳಿ ಬಂದಿರ್ತದೆ. ಓಕೆ, ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಬ್ರಕೆಟ್ ಕೊಟ್ಟು ನಾವು ನಂಬರ್ಸನ್ನು ಇಲ್ಲಿ ಅಥವಾ ಸೆಲ್ ಅಡ್ರೆಸ್ ಎಷ್ಟಿದೆ ಇಲ್ಲಿ A3. ಸೊ ಇಲ್ಲಿ ನಂಬರ್ 1 ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಸೆಲ್ ಅಡ್ರೆಸ್ಸ ಬರ್ತದೆ. ಸೊ ಬಂದ ನಂತರ ಇಲ್ಲಿ ನಾವು ಬ್ರಕೆಟ್ ಕಂಪ್ಲೀಟ್ ಮಾಡೋದು ಮತ್ತು ಇಲ್ಲಿ ಈ ಎಂಟ್ರಿ ಕೊಡೋದು. ಓಕೆ, ಸೊ ಈಗ ರೋಮನ್ ಸಂಖ್ಯೆ ಇದು ನಂಬರ್ 1 ಇದೆ. ಸೊ ಇಲ್ಲಿ ರೋಮನ್ ಸಂಖ್ಯೆ 1 ಎಂದು ಅಂದರೆ ಅದು ಅಪ್ಪರ್ ಕೇಸ್ದಲ್ಲಿ ಬಂದಿದೆ. ಸೊ ಈಗ ನಾನು ಎಲ್ಲನೂ ಏನು ಮಾಡ್ತೀನಿ, ಇಲ್ಲಿ ಡ್ರ್ಯಾಗ್ ಮಾಡ್ತೀನಿ. ಓಕೆ, ಅಲ್ಲಿ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ರೋಮನ್ ಸಂಖ್ಯೆಗಳಾಗಿವೆ, ಏನಾಗಿದಾವೆ, ನಂಬರ್ಸ್ ಎಲ್ಲನೂ ಕನ್ವರ್ಟ್ ಆಗಿದ್ದಾವೆ. ಓಕೆ, ಸೊ ಆಗ ಇಲ್ಲಿ ನೋಡ್ಕೋಬೋದು. ಓಕೆ, ಸೊ ಆಗ L ಅಂದರೆ 50. ಓಕೆ, ಮತ್ತು ಇಲ್ಲಿ XC ಅಂದರೆ 90, ಮತ್ತು C ಅಂದರೆ 100, D ಅಂದರೆ 500, M ಅಂದರೆ 1000. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಏನು ಮಾಡಿದ್ದೇವಪ್ಪ ಅಂದರೆ ಇಲ್ಲಿ ನಂಬರ್ಸನ್ನು ನಾವು ಇದರ ರೋಮನ್ ಸಂಖ್ಯೆಯಲ್ಲಿ ಕನ್ವರ್ಟ್ ಮಾಡಿದ್ದೇವೆ, ಅಪ್ಪರ್ ಕೇಸ್ ರೋಮನ್ ಸಂಖ್ಯೆಯಲ್ಲಿ ಕನ್ವರ್ಟ್ ಮಾಡಿದ್ದೇವೆ. ಸೊ ಇನ್ನು ಇಲ್ಲಿ ನಾವೇನು ಮಾಡೋದು, ಲೋವರ್ ಕೇಸ್ ರೋಮನ್ ಆಗಿ ಮಾಡೋಣ. ಓಕೆ, ಸೊ ಇಲ್ಲಿ ಈಕ್ವಲ್ ಟು ಕೊಟ್ಟು ಮತ್ತು ಇಲ್ಲಿ ಏನು ಟೈಪ್ ಮಾಡ್ಕೋಬೇಕಂದ್ರೆ ಇಲ್ಲಿ ಲೋವರ್ ಎಂದು ಟೈಪ್ ಮಾಡ್ಕೋಬೇಕು. ಓಕೆ, ಲೋವರ್ ಎಂದು ಟೈಪ್ ಮಾಡ್ಕೊಂಡು ಬ್ರಕೆಟ್ ಕೊಟ್ಟು ಈ ರೋಮನ್ ಸಂಖ್ಯೆ ಅಂದರೆ ಅಪ್ಪರ್ ಕೇಸ್ ರೋಮನ್ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಅಂದರೆ ಸೆಲ್ ಅಡ್ರೆಸ್ ಯಾವ್ದು ಬರ್ತದೆ ಇಲ್ಲಿ B3. ಓಕೆ, ಸೊ ಇಲ್ಲಿ B3ದಲ್ಲಿ ಬಂದಿದೆ, ಅದು ಅಪ್ಪರ್ ಕೇಸ್ ರೋಮನ್ ಸಂಖ್ಯೆ 1. ಸೊ ಇವಾಗ ಬ್ರಕೆಟ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಎಂಟರ್ ಪ್ರೆಸ್ ಮಾಡೋದು. ಎಂಟರ್ ಪ್ರೆಸ್ ಮಾಡಿದ ಕೂಡಲೇ ಆಟೋಮೆಟಿಕ್ಕಾಗಿ ಏನು ಬಂದಿದೆಪ್ಪ ಅಂದರೆ ಇಲ್ಲಿ ಒಂದು ಅಪ್ಪರ್ ಕೇಸ್ ಇದ್ದುದು ಲೋವರ್ ಕೇಸ್ದಲ್ಲಿ ಕನ್ವರ್ಟ್ ಆಗಿದೆ. ಓಕೆ, ಸೊ ಇವಾಗ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಸೊ ಇವಾಗ ನೋಡ್ಕೋಬೋದು ಎಲ್ಲನೂ ಕನ್ವರ್ಟ್ ಆಗಿದ್ದಾವೆ. ಲೋವರ್ ಕೇಸ್ದಲ್ಲಿ ಅಪ್ಪರ್ ಕೇಸ್ ಇಲ್ಲಿ ಎಮ್ಮು ಏನಿದೆ ಕ್ಯಾಪಿಟಲ್, ಇಲ್ಲಿ ಸ್ಮಾಲ್ ಲೆಟರ್ಸ್ ಅಂದರೆ ಇದು ಅಪ್ಪರ್ ಕೇಸ್. ಇಲ್ಲಿ ಎಮ್ ಎದರಲ್ಲಿದೆಪ್ಪ ಅಂದರೆ ಇಲ್ಲಿ ಅಪ್ಪರ್ ಕೇಸ್ದಲ್ಲಿದೆ, ಇದು ಲೋವರ್ ಕೇಸ್. D ಅಪ್ಪರ್ ಕೇಸು ಮತ್ತು D ಲೋವರ್ ಕೇಸು, C ಅಪ್ಪರ್ ಕೇಸ್ ಮತ್ತು ಇಲ್ಲಿ C ಲೋವರ್ ಕೇಸ್. ಸೊ ಈ ಪ್ರಕಾರ ಏನಾಗಿದಾವಪ್ಪ ಅಂದರೆ ಪ್ರತಿಯೊಂದು ಏನಾಗಿದ್ದಾವೆ ಇಲ್ಲಿ ಲೋವರ್ ಕೇಸ್ದಲ್ಲಿ ಬಂದಿದ್ದಾವೆ. ಓಕೆ, ಸೊ ಈ ಪ್ರಕಾರ ನಾವು ಎಕ್ಸೆಲ್ದಲ್ಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಂಬರ್ಸ್ಗಳನ್ನು ರೋಮನ್ ಸಂಖ್ಯೆಗಳಾಗಿ ಕನ್ವರ್ಟ್ ಈಸಿಯಾಗಿ ಮಾಡ್ಕೋಬೋದು. ಓಕೆ, ಅಪ್ಪರ್ ಕೇಸ್ ರೋಮನ್ ಸಂಖ್ಯೆಗಳಾಗಿ ಮಾಡ್ಕೋಬೋದು ಮತ್ತು ಲೋವರ್ ಕೇಸ್ ರೋಮನ್ ಸಂಖ್ಯೆಗಳನ್ನಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಂಬರ್ಸ್ಗಳನ್ನು ಯಾವ ರೀತಿಯಾಗಿ ರೋಮನ್ ಸಂಖ್ಯೆಗಳಾಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ಫಾರ್ಮುಲಾ ಯೂಸ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸ್ನೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.